ನಾನಿವತ್ತು ಮನೆಯಲ್ಲಿ ಸುಲಭವಾಗಿ ಪೊಂಗಲ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಬ್ಯಾಚುಲರ್ಸ್ಗಳು ಸಹ ಮಾಡ್ಕೋಬೋದು. ಇದಕ್ಕೇನು ಜಾಸ್ತಿ ಖರ್ಚಾಗಲ್ಲ. ಅಡುಗೆ ಮನೆಯಲ್ಲಿ ಇರೋ ಸಾಮಗ್ರಿಗಳೇ ಸಾಕು. 1 ಟೇಬಲ್ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, 1/4 ಸ್ಪೂನು ಅರಿಶಿನ, 1 ಟೇಬಲ್ ಸ್ಪೂನ್ ಶುಂಠಿ ತುರಿ, ಅರ್ಧ ಕಪ್ಪು ಕೊಬ್ಬರಿ ತುರಿ, 1 ಲೋಟ ಹೆಸರುಬೇಳೆನ ಹುರಿದಿಟ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ನೀವು ಹೆಸರುಬೇಳೆ ಎಷ್ಟು ತೊಗೋತೀರಾ ಅದರ 2 ಪಟ್ಟು ಅಕ್ಕಿ ತೊಗೋಬೇಕು. ಇದು ಅಕ್ಕಿ. ನಾನು ಎಣ್ಣೆ ಹಾಕೋತಾ ಇದ್ದೀನಿ 2 ಟೇಬಲ್ ಸ್ಪೂನ್ ಅಷ್ಟು. 2 ಟೇಬಲ್ ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ. ನೀವು ಯಾವ ತುಪ್ಪ ಯೂಸ್ ಮಾಡ್ತೀರಾ ಅದೇ ತುಪ್ಪನ ಯೂಸ್ ಮಾಡಿ. ಹಸಿಮೆಣಸಿನ್ಕಾಯಿ, ಶುಂಠಿ ತುರಿ, ಅರಿಶಿನ ಪುಡಿ, ಕರಿಬೇವಿನ ಸೊಪ್ಪು, ಮೆಣಸು, ಜೀರಿಗೆ, ಕೊಬ್ಬರಿ ಹಾಕೊಳ್ತಾ ಇದ್ದೀನಿ. ಇವೆರಡೂ ಒಂದು 2 ನಿಮಿಷ ತುಪ್ಪದಲ್ಲಿ ಚೆನ್ನಾಗಿ ಘಮ್ ಅಂತ ಸ್ಮೆಲ್ ಬಂದಮೇಲೆ ನಾನು ನಿಮಗೆ ಮೊದಲೇ ತೋರಿಸಿದಂಥ ಹುರಿದಿಟ್ಕೊಂಡಿರುವಂಥ ಹೆಸರುಬೇಳೆ ಮತ್ತು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಇದೆಲ್ಲ ತುಪ್ಪ ಮತ್ತು ಎಣ್ಣೆಯಲ್ಲಿ ಒಂದು 2 ನಿಮಿಷ ಇದು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಆಗಬೇಕು. ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹೆಸರುಬೇಳೆ ಮತ್ತು ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ ಅದು ಅರ್ಧ ಪಾತ್ರೆ ಇತ್ತು. ಅದೇ ಪಾತ್ರೆಯಲ್ಲಿ 2 ಪಾತ್ರೆ ನೀರು ಹಾಕ್ತೀನಿ. ಯಾಕೆ ಅಂದರೆ ಪೊಂಗಲ್ಲು ನಮಗೆ ಸ್ವಲ್ಪ ತೆಳ್ಳಗೆ ಬರಬೇಕು. ಗಟ್ಟಿ ಇದ್ದರೆ ಪೊಂಗಲ್ಲು ಚೆನ್ನಾಗಿರೋದಿಲ್ಲ. ಇದಾದ ನಂತರ 2 ವಿಷಲ್ ಕೂಗಿಸ್ಬೇಕು. 2 ವಿಷಲ್ ಕೂಗಿಸಿ ಆಫ್ ಆದಮೇಲೆ ಪೊಂಗಲ್ಲು ತಿನ್ನೋದಕ್ಕೆ ನೀಟಾಗಿ ರೆಡಿಯಾಗಿರುತ್ತೆ. ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನೋರು ತಿನ್ಬೋದು, ಹಾಗೆ ತಿನ್ನೋರು ತಿನ್ಬೋದು, ಗಟ್ಟಿ ಕಾಯಿ ಚಟ್ನಿ ಜೊತೆನೂ ತಿನ್ಬೋದು, ಉದ್ದಿನೋಡೆ ನಂಚ್ಕೊಂಡು ತಿನ್ಬೋದು.